ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸಿದೆ ಹೋಟೆಲ್ ಸಿಬ್ಬಂದಿ. ನಡೆದಂತಹ ಘಟನೆ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸಿದ ಹೋಟೆಲ್ ಸಿಬ್ಬಂದಿ. ರಾಜಧಾನಿ ಬೆಂಗಳೂರಿನಲ್ಲೇ ಕನ್ನಡಿಗರ ಬಗ್ಗೆ ನಿಂದನೆಯನ್ನ ಮಾಡಲಾಗಿದೆ. ಜಿಎಸ್ ಸೂಟ್ ಹೋಟೆಲ್ನ ಡಿಸ್ಪ್ಲೇ ಬೋರ್ಡ್ನಲ್ಲಿ ಕನ್ನಡಿಗರ ಸ್ವಾಭಿಮಾನಕ್ಕೆ ನಿಂದನೆಯನ್ನ ಮಾಡಲಾಗಿರುವಂತದ್ದು. ಕನ್ನಡಿಗರಿಗೆ ನಿಂದನೆಯನ್ನ ಮಾಡಲಾಗಿರುವಂತದ್ದು. ಬೆಂಗಳೂರಿನ ಕೋರಮಂಗಲದಲ್ಲಿರುವಂತಹ ಹೋಟೆಲ್ ಜಿಎಸ್ ಸೂಟ್ ಕನ್ನಡಿಗರ ಬಗ್ಗೆ ಡಿಸ್ಪ್ಲೇನಲ್ಲಿ ಅವಾಚ್ಯವಾಗಿ ನಿಂದನೆಯನ್ನ ಮಾಡಿದೆ. ಹೋಟೆಲ್ ಡಿಸ್ಪ್ಲೇ ಬೋರ್ಡ್ನಲ್ಲಿ ಅವಹೇಳನಕಾರಿ ಬರಹವನ್ನ ಬರೆದಿರುವಂತದ್ದು. ಕೋರಮಂಗಲದ ನೆಕ್ಸಸ್ ಮಾಲ್ ಸಮೀಪದ ಹೋಟೆಲ್ ಇದಾಗಿದೆ ಜಿಎಸ್ ಸೂಟ್. ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಹೋಟೆಲ್ನಲ್ಲಿ ಕನ್ನಡಿಗರ ಬಗ್ಗೆ ನಿಂದನೆಯನ್ನ ಮಾಡಿ ಡಿಸ್ಪ್ಲೇ ಮಾಡಲಾಗ್ತಾ ಇತ್ತು. ಈ ಕುರಿತಂತೆ ಹೋಟೆಲ್ ಜಿಎಸ್ ಸೂಟ್ಸ್ಗೆ ಮಡಿವಾಳ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ಭೇಟಿಯನ್ನ ನೀಡಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿರುವಂತಹ ಹೋಟೆಲ್ ಇದಾಗಿದೆ. ಹೋಟೆಲ್ ಡಿಸ್ಪ್ಲೇ ಬೋರ್ಡ್ನಲ್ಲಿ ಅವಹೇಳನಕಾರಿ ಒಂದು ಡಿಸ್ಪ್ಲೇ ನೀವು ಕೂಡ ಗಮನಿಸಬಹುದಾಗಿದೆ. ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಹೋಟೆಲ್ ಜಿಎಸ್ ಸೂಟ್ಸ್ಗೆ ಮಡಿವಾಳ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ಭೇಟಿ ನೀಡಿದ್ದಾರೆ. ಹೋಟೆಲ್ ಮ್ಯಾನೇಜರ್ ಹಾಗೂ ಓರ್ವ ಯುವಕನನ್ನ ವಶಕ್ಕೆ ಪಡೆಯಲಾಗಿದೆ. ಅವಾಚ್ಯವಾಗಿ ಕನ್ನಡಿಗರ ನಿಂದನೆಯ ಬಗ್ಗೆ ತನಿಖೆಯನ್ನ ಕೂಡ ಮಾಡಲಾಗ್ತಾ ಇದೆ. ಹೋಟೆಲ್ ಬೋರ್ಡ್ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಅಸ್ಸಾಂ ಮೂಲದ ಯುವಕನ ವಶಕ್ಕೆ ಪಡೆದು ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಹೋಟೆಲ್ ಮ್ಯಾನೇಜರ್ ಮತ್ತು ಓರ್ವ ಯುವಕನನ್ನ ವಶಕ್ಕೆ ಪಡೆಯಲಾಗಿದೆ. ಈ ಕುರಿತಂತೆ ಜಿಎಸ್ ಸೂಟ್ ಹೋಟೆಲ್ಗೆ ತೆರಳಿ ಪೊಲೀಸರು ಪರಿಶೀಲನೆಯನ್ನ ಕೂಡ ಮಾಡಿರುವಂತದ್ದು. ಡಿಸ್ಪ್ಲೇ ಆದಂತಹ ಬೋರ್ಡ್ ಅನ್ನ ತೆಗೆದುಕೊಂಡು ಪೊಲೀಸರು ಹೋಗಿದ್ದಾರೆ. ಅಸ್ಸಾಂ ಮೂಲದ ಯುವಕ ಹಾಗೆ ಹೋಟೆಲ್ ಮ್ಯಾನೇಜರ್ ಯಾರಿದ್ದಾರೆ ಇವರಿಬ್ಬರನ್ನ ಕೂಡ ವಿಚಾರಣೆ ಒಳಪಡಿಸಲಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಕೋರಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಹೋಟೆಲ್ ಸಿಬ್ಬಂದಿಗಳಿಂದ ಈ ಕುರಿತಂತೆ ಮಾಹಿತಿಯನ್ನ ಕೂಡ ಕಲೆ ಹಾಕಿರುವಂಥದ್ದು. ಕರ್ನಾಟಕದಲ್ಲಿ ಇದ್ಕೊಂಡು ಇಲ್ಲಿ ಅನ್ನ ತಿನ್ಕೊಂಡು ಇಲ್ಲಿ ನೀರು ಕುಡ್ಕೊಂಡು ಇಲ್ಲಿನ ಗಾಳಿಯನ್ನ ಉಸಿರಾಡ್ಕೊಂಡು ಕನ್ನಡಿಗರಿಗೆ ನಿಂದನೆಯನ್ನ ಮಾಡೋದು, ಕನ್ನಡಿಗರಿಗೆ ಅವಮಾನವನ್ನ ಮಾಡೋದು, ಕನ್ನಡಕ್ಕೆ ಅವಮಾನ ಮಾಡೋದು, ಇದನ್ನೆಲ್ಲ ಕನ್ನಡಿಗರು ಸಹಿಸ್ಕೊಳ್ತಾರಾ? ಖಂಡಿತ ಸಹಿಸ್ಕೊಳ್ಳಲ್ಲ. ಈ ಕುರಿತಂತೆ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ತಾರೆ ಪೊಲೀಸ್ ಸಿಬ್ಬಂದಿಗಳು ಕಾದ್ ನೋಡಬೇಕಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಆ ಅವಾಚ್ಯ ಪದ ಏನಿದೆ, ಆ ಅವಾಚ್ಯ ಪದವನ್ನ ಡಿಸ್ಪ್ಲೇ ಮಾಡಿದಂತಹ ಬೋರ್ಡನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಗಾಡಿಯಲ್ಲೂ ಕೂಡ ಇಟ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. ಯಾವ ಕಾರಣಕ್ಕಾಗಿ ಈ ರೀತಿ ಅವಾಚ್ಯ ಪದವನ್ನ ಬಳಕೆ ಮಾಡಿದ್ರು, ಇದರ ಹಿಂದೆ ಯಾರಾದ್ರೂ ಪ್ರಚೋದನೆ ಇದೆಯಾ ಎನ್ನುವಂತಹ ಕುರಿತಂತೆ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸಿದೆ ಈ ಹೋಟೆಲ್ ಸಿಬ್ಬಂದಿಯ ಅವಾಚ್ಯ ಪದ. ಜಿಎಸ್ ಸೂಟ್ ಹೋಟೆಲ್ನ ಡಿಸ್ಪ್ಲೇ ಬೋರ್ಡ್ನಲ್ಲಿ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಅವಹೇಳನಕಾರಿಯಾದಂತಹ ಪದವನ್ನು ಬಳಕೆ ಮಾಡಲಾಗಿರುವಂಥದ್ದು. ಈ ಕುರಿತಂತೆ ಒಂದು ವಿಡಿಯೋವನ್ನು ಕೂಡ ಮಾಡಲಾಗಿರುತ್ತೆ. ಆನಂತರ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ಕೂಡ ನೀಡಲಾಗಿರುತ್ತೆ. ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಪಡೆ ಜಿಎಸ್ ಸೂಟ್ಸ್ ಹೋಟೆಲ್ಗೆ ಧಾವಿಸಿದ್ದಾರೆ. ಈ ಕುರಿತಂತೆ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಕೂಡ ಕಲೆ ಹಾಕಿರುವಂಥದ್ದು. ಪ್ರಮುಖವಾದಂತಹ ಕಾರಣ ಯಾರು ಅಂತ ನೋಡಿದಾಗ ಅಸ್ಸಾಂ ಮೂಲದ ಯುವಕ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಆನಂತರ ಅದನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗ್ತಾ ಇರುವಂಥದ್ದು. ಹಾಗೆ ವಿಚಾರಣೆಗಾಗಿ ಠಾಣೆಗೆ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮಡಿವಾಳ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ನೇತೃತ್ವದಲ್ಲಿ ಈ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್,
ಕನ್ನಡಿಗರ ಬಗ್ಗೆ ಡಿಸ್ಪ್ಲೇನಲ್ಲಿ ಅವಾಚ್ಯವಾಗಿ ನಿಂದನೆಯನ್ನ ಮಾಡಲಾಗಿರುವಂತದ್ದು ಯಾವ ಸಂದರ್ಭದಲ್ಲಿ ಇದಾಗಿರುವಂತದ್ದು, ಹಾಗೆ ಇದಕ್ಕೆ ಯಾರಾದ್ರೂ ಪ್ರಚೋದನೆಯನ್ನ ಕೊಟ್ಟಿದ್ರಾ, ಕುಮ್ಮಕ್ಕು ನೀಡಿದ್ರಾ ಆ ಯುವಕನಿಗೆ ಅಂತ? ಖಂಡಿತವಾಗಿ ನಿನ್ನೆ ರಾತ್ರಿ ಈ ಒಂದು ಡಿಸ್ಪ್ಲೇ ಬೋರ್ಡ್ ಏನಿದೆ ಅದು ಕೂಡ ಅಂದ್ರೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ಬಳಸಿ ಇಲ್ಲಿ ಅವರು ಡಿಸ್ಪ್ಲೇ ಬೋರ್ಡ್ ನ ಡಿಸ್ಪ್ಲೇ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಆದ್ರೆ ಅದು ತಕ್ಷಣ ಏನು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈಗಾಗಲೇ ವೈರಲ್ ಆಗಿದೆ. ಇವತ್ತು ಬೆಳಗ್ಗೆ ಯಾವಾಗ ಮಾಧ್ಯಮದವರು ಇಲ್ಲಿ ಬಂದ್ರು ಆಗ ಏನು ಸ್ಥಳಕ್ಕೂ ಕೂಡ ಮಡಿವಾಳ ಇನ್ಸ್ಪೆಕ್ಟರ್ ಆದಂತ ಮೊಹಮ್ಮದ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಬಂದು ಪರಿಶೀಲನೆಯನ್ನ ಸಹ ಮಾಡಿರುವಂತದ್ದು. ಅಂದ್ರೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಬೋರ್ಡ್ ಅನ್ನ ತೆಗೆದು ಅವರು ಬೇರೆ ಕಡೆ ಇಟ್ಟಿರುವಂತದ್ದು. ಯಾಕಂದ್ರೆ ಅವರ ತಪ್ಪನ ಅರಿವು ಅವ್ರಿಗೆ ಆಗಿರುವಂತದ್ದು. ಆ ನಂತರ ಅವರು ಈಗಾಗಲೇ ಓರ್ವನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಬೋರ್ಡ್ ಅನ್ನ ಹಾಕಿದ್ರೆ ಮತ್ತೆ ಯಾರು ಇದಕ್ಕೆ ಪ್ರಚೋದನೆಯನ್ನ ಕೊಟ್ಟಿದಾರಾ ಅಥವಾ ಇಂಟೆನ್ಷನಲಿ ಹಾಕಿದಾರಾ ಅಂತ ಹೇಳಿ ಈಗ ಅವ್ರು ಹೇಳಿರುವಂತ ಮಾಹಿತಿ ಪ್ರಕಾರ ಇದು ಹ್ಯಾಕ್ ಆಗಿದೆ, ನಮ್ಮ ಒಂದು ಕೈನಲ್ಲಿ ಈ ರೀತಿಯಾದಂತಹ ತಪ್ಪು ಆಗಿಲ್ಲ ಅನ್ನೋ ಮಾತನ್ನು ಸಹ ಅವ್ರು ಹೇಳಿರುವಂತದ್ದು. ಇನ್ನು ಡಿಸ್ಪ್ಲೇ ಬೋರ್ಡ್ ವಿಚಾರವಾಗಿ ಇನ್ನು ಮಾಲೀಕರ ಜೊತೆನೂ ಕೂಡ ಈಗಾಗಲೇ ಮಾತಾಡಿದ್ದಾರೆ. ಇನ್ನು ಈ ಹೋಟೆಲ್ ನ ಮಾಲೀಕ ನೌಷದ್ ಅಂತ ಹೇಳಿ ಅವರು ಕೇರಳ ಮೂಲದವರು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಹೀಗಾಗಿ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಕ್ಕೆ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಯಾರು ಇದನ್ನ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು ಆ ಮ್ಯಾನೇಜರ್ ಮತ್ತೆ ಅಲ್ಲಿ ಇದ್ದಂತ ಕೆಲವೊಂದು ಸಿಬ್ಬಂದಿಗಳನ್ನ ಅವರನ್ನು ಕೂಡ ಈಗಾಗಲೇ ಮಡಿವಾಳ ಪೊಲೀಸರು ಕರ್ಕೊಂಡೋಗಿ ಈಗಾಗಲೇ ವಿಚಾರಣೆಯನ್ನು ಕೂಡ ಶುರು ಮಾಡಿರುವಂತದ್ದು. ಯಾವ ಕಾರಣಕ್ಕೆ ಹಾಕ್ಸಿದೀರಾ, ಯಾರು ಕುಮ್ಮಕ್ಕಿನಿಂದ ಹಾಕ್ಸಿದೀರಾ ಅಥವಾ ಇಂಟೆನ್ಷನಲಿ ಹಾಕ್ಸಿದಾರ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಆ ಡಿಸ್ಪ್ಲೇ ಆದಂತಹ ಬೋರ್ಡ್ ಏನಿದೆ ಅದು ನಿನ್ನೆ ಕೂಡ ಡಿಸ್ಪ್ಲೇ ಆಗಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಆ ಡಿಸ್ಪ್ಲೇ ಆದಂತಹ ಬೋರ್ಡ್ ಅನ್ನು ಕೂಡ ತೆಗೆದಿಟ್ಟಿದ್ರು. ಆ ತೆಗೆದಿಟ್ಟಂತಹ ಬೋರ್ಡ್ ಅನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಹೋಗಿ ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿ ಏನೋ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಅದಕ್ಕೆ ಈಗ ಮುಂದಿನ ತನಿಖೆ ಮಾಡೋದಕ್ಕೂ ಕೂಡ ಈಗಾಗಲೇ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಇನ್ನು ಕೇರಳದಲ್ಲಿರುವಂತಹ ನೌಷದ್ ಏನಿದ್ದಾರೆ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾದಂತಹ ಒಂದು ಕನ್ನಡಿಗರ ಮೇಲಿನ ಏನು ದಬ್ಬಾಳಿಕೆ ಏನಿದೆ ಸಾಕಷ್ಟು ದಿನಗಳಿಂದ ಕೂಡ ನಡ್ಕೊಂಡ್ ಬಂದಿರುವಂತದ್ದೇ. ಹೀಗಾಗಿ ಯಾವ ಕಾರಣಕ್ಕೋಸ್ಕರ ಇದಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಂತರ ಇಲ್ಲಿ ಬರ್ಬೇಕಾಗಿದೆ. ಇವ್ರು ಹೇಳ್ತಿರುವಂತ ವಿಚಾರ ಏನಂತಂದ್ರೆ ಇಲ್ಲ ಇದು ಹ್ಯಾಕ್ ಆಗಿದೆ, ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅನ್ನೊಂದು ಅಂದ್ರೆ ಜಾರ್ ಕೊಡುವಂತ ಕೆಲಸವನ್ನ ಇಲ್ಲಿನ ಹೋಟೆಲ್ ಸಿಬ್ಬಂದಿ ಮತ್ತೆ ಮ್ಯಾನೇಜರ್ ಮಾಡ್ತಾ ಇರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ತನಿಖೆ ಆದ ನಂತರದಲ್ಲಿ ಸತ್ಯಾಸತ್ಯತೆ ಹೊರ ಬರ್ಬೇಕಾಗಿದೆ. ಕಾವ್ಯ. ಎಸ್ ಅಜಯ್, ಈ ಕುರಿತಂತೆ ಅಂದ್ರೆ ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಇದ್ದಂತಹ ವ್ಯಕ್ತಿ ಹೋಗಿ ಕಂಪ್ಲೇಂಟ್ ಮಾಡಿರುವಂತದ ಅಥವಾ ಸ್ವಇಚ್ಛೆಯಿಂದ ಪೊಲೀಸರೇ ಏನಾದ್ರೂ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರಾ, ಹೇಗೆ? ಖಂಡಿತವಾಗಿ ಕಾವ್ಯ, ನಿನ್ನೆ ರಾತ್ರಿ ಈ ಒಂದು ಬೋರ್ಡ್ ಅಲ್ಲಿ ಈ ರೀತಿಯಾದಂತಹ ಪದ ಅಶ್ಲೀಲ ಪದ ಅಂತಾನೆ ಹೇಳ್ಬೋದು, ಅದು ಈಗಾಗಲೇ ಡಿಸ್ಪ್ಲೇ ಆಗಿರುವಂತದ್ದು. ಆದ್ರೆ ಇಲ್ಲಿ ಯಾರು ಕೂಡ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿಲ್ಲ. ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಇದು ವೈರಲ್ ಆಗತ್ತೋ ಆ ನಂತರ ಈ ಒಂದು ವಿಚಾರನ ಇಟ್ಕೊಂಡು ಮಾಧ್ಯಮದವರು ಹೋಟೆಲ್ ಹತ್ರ ಬರ್ತಾರೋ ಆಗ ಪೊಲೀಸರಿಗೆ ಅರಿವಾಗುತ್ತೆ ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ. ಅವರು ಬಂದಂತ ನೋಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿರುವಂತದ್ದು ಇಲ್ಲಿ ಈ ರೀತಿಯಾದಂತಹ ಬೋರ್ಡ್ ಡಿಸ್ಪ್ಲೇ ಆಗಿದೆ ಅಂತ ಹೇಳಿ. ಯಾಕಂದ್ರೆ ನಿನ್ನೆ ಇಲ್ಲಿ ಹೋಗುವಂತ ಕೆಲವರು ಸ್ಥಳೀಯರಿದ್ದಾರೆ, ಅವರು ಆ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು. ಏನು ಆ ಪದ ಒಂದು ಬಳಕೆ ಆಗಿತ್ತು, ಆ ಅಶ್ಲೀಲ ಪದ, ಅದನ್ನ ಅವರು ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹರಿಬಿಟ್ಟಿರುವಂತದ್ದು. ಆ ನಂತರ ಅದು ಮಾಧ್ಯಮದವ್ರಿಗೆ ಸಿಗುತ್ತೆ. ಆ ನಂತರ ಅವರು ಯಾವಾಗ ಹೋಟೆಲ್ ಹತ್ರ ಬರ್ತಾರೋ ಆಗ ಪೊಲೀಸರು ಕೂಡ ಬಂದಿರುವಂತದ್ದು. ಈಗ ಪೊಲೀಸರು ಎಚ್ಚೆತ್ಕೊಂಡು ಅವರನ್ನ ಆ ವಿಡಿಯೋ ಏನಿದೆ ಅದನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡಿದ್ದಾರೆ. ಹಾಕಿರೋದು ನಿಜ ಅಂತ ಹೇಳಿ ಕೂಡ ಇಲ್ಲಿನ ಹೋಟೆಲ್ ಸಿಬ್ಬಂದಿಗಳು ಒಪ್ಕೊಂಡಿದ್ದಾರೆ. ಆದ್ರೆ ಹಾಕಿರುವಂತದ್ದು ನಿಜ ಆದ್ರೆ ನಾವು ಹಾಕಿಲ್ಲ, ಇದು ಯಾರೋ ಇಲ್ಲಿ ಹ್ಯಾಕ್ ಮಾಡಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಅವ್ರು ಹೇಳ್ತಿದ್ದಾರೆ. ಆದ್ರೆ ಅದು ಎಲ್ಲ ಒಂದ್ ಕಡೆ ಅವ್ರು ಮಾಡಿರುವಂತ ತಪ್ಪಿನಿಂದ ಜಾರ್ಕೊಳ್ಳುವಂತ ಕೆಲಸಕ್ಕೆ ಅವರು ಮುಂದಾಗ್ತಿದಾರೆ ಅನ್ನೋ ಒಂದು ಅನುಮಾನ ಸಹ ವ್ಯಕ್ತವಾಗ್ತಿರುವಂತದ್ದು. ಸೊ ಹೀಗಾಗಿ ಆ ಒಂದು ಕಾರಣದಿಂದ ಹೋಟೆಲ್ ಸಿಬ್ಬಂದಿಗಳನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಸ್, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಕನ್ನಡಿಗರ ಬಗ್ಗೆ ಡಿಸ್ಪ್ಲೇನಲ್ಲಿ ಅವಾಚ್ಯವಾಗಿ ನಿಂದನೆ ಮಾಡಲಾಗಿರುವಂಥದ್ದು ನಿನ್ನೆಯಿಂದ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಇದಾಗಿದೆ. ಎಸ್, ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ನೋಡ್ಕೊಂಡು ಬರೋಣ. ಫೇಸ್ಬುಕ್ ಅಲ್ಲಿ ಯಾರೋ ಹಿಂಗ್ ಹಾಕಿದ್ರು, ಪದೇ ಪದೇ ಕನ್ನಡಿಗರನ್ನು ಕೆಣಕುತ್ತಿರುವ ಹಿಂದಿಯವರು ಅಂತ. ಅದರಲ್ಲಿ ಕನ್ನಡಿಗ ನಾವು ಬಂದ್ರೆ ಇಲ್ಲಿ ಬಂದು ನೋಡಿದ್ರೆ ಆಶ್ಚರ್ಯ ಆಯ್ತು. ಎಷ್ಟು ಜನ ನೋಡಿರ್ತಾರೆ ಫೇಸ್ಬುಕ್ ಅಲ್ಲಿ. ಇಲ್ಲಿ ತುಂಬಾ ಜನ ಕಿಕ್ಕೇರಿಬೇಕಿತ್ತು ಕನ್ನಡಿಗರು, ಆದ್ರೆ ಯಾರು ಬಂದಿಲ್ಲ. ಅದೇ ಒಂದು ದುರ್ಭಾಗ್ಯ ನಮ್ಗೆ. ಎಲ್ಲ ಬರೀ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅವರು ಇವರೇ ಓಡಾಡ್ಬೇಕು ಅಂದ್ರೆ ತಪ್ಪಾಗುತ್ತೆ. ಎಲ್ಲೆಲ್ಲಿ ಅವ್ರವ್ರ ಏರಿಯಲ್ಲಿ ಅವ್ರವರೇ ಹೋರಾಡ್ಬೇಕಾಗುತ್ತೆ. ಕಂಡಲ್ಲಿ ಕೇಳ್ಬೇಕು ಜನ, ನಾವ್ಯಾಕೆ ನಮ್ದು ಯಾಕೆ ಅಂತ ಹೋದ್ರೆ ಅದು ಹಂಗಾಗಲ್ಲ. ಯಾಕಂದ್ರೆ ಇವಾಗ ನಮ್ಮನೇಲಿ ನಮ್ಮ ತಂದೆಯವರು ಅದನ್ನೇ ಹೇಳ್ಕೊಟ್ಟಿರೋದು. ನಾವ್ಯಾಕೆ ನಮ್ದು ಯಾಕೆ ಅಂತ ಜನ ಬಿಟ್ಕೊಂಡು ಹೋದ್ರೆ ನಾಡು ನುಡಿ ಅಂತ ಯಾರು ಓಡಾಡ್ತಾರೆ? ನಾವು ಇವಾಗ ಬಂದಿದ್ದೀರಿ, ಹಂಗೆ ಜನ ಅಲ್ಲಲ್ಲೇ ಕೇಳ್ಬೇಕಿತ್ತು. ನೆನ್ನೆ ರಾತ್ರಿ ಹಾಕಿರೋದು ಇದು ವಿಡಿಯೋ. ಅಂದ್ರೆ ನಾನು ಬೆಳಿಗ್ಗೆ ಎದ್ದು ಫೇಸ್ಬುಕ್ ನೋಡಿದೆ,
ಫೇಸ್ಬುಕ್ ಅಲ್ಲಿ ಯಾರೋ ಹಿಂಗ್ ಹಾಕಿದ್ರು ಪದೇ ಪದೇ ಕನ್ನಡಿಗರನ್ನು ಕೆಣಕುತ್ತಿರುವ ಹಿಂದಿಯವರು ಅಂತ. ಅದರಲ್ಲಿ ಕನ್ನಡಿಗ ನಾವು ಬಂದ್ರೆ ಇಲ್ಲಿ ಬಂದು ನೋಡಿದ್ರೆ ಆಶ್ಚರ್ಯ ಆಯ್ತು. ಎಷ್ಟು ಜನ ನೋಡಿರ್ತಾರೆ ಫೇಸ್ಬುಕ್ ಅಲ್ಲಿ, ಇಲ್ಲಿ ತುಂಬಾ ಜನ ಕಿಕ್ಕೇರಿಬೇಕಿತ್ತು ಕನ್ನಡಿಗರು, ಆದ್ರೆ ಯಾರು ಬಂದಿಲ್ಲ. ಅದೇ ಒಂದು ದುರ್ಭಾಗ್ಯ ನಮ್ಗೆ. ಎಲ್ಲ ಬರೀ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅವರು ಇವರೇ ಓಡಾಡ್ಬೇಕು ಅಂದ್ರೆ ವೀಕ್ಷಕರೇ, ನೀವು ಕೂಡ ಕೇಳಿಸ್ಕೊಂಡ್ರಿ. ಅಂದರೆ ಕನ್ನಡಿಗರನ್ನ ಈ ರೀತಿ ಟಾರ್ಗೆಟ್ ಮಾಡಿ ಈ ರೀತಿ ಅಂದರೆ ಪದೇ ಪದೇ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಪೊಲೀಸ್ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ರೀತಿ ವಿಚಾರಣೆಯನ್ನು ನಡೆಸ್ತಾರೆ, ಇನ್ನು ಈ ಯುವಕ ಆ ರೀತಿಯ ಒಂದು ಡಿಸ್ಪ್ಲೇ ಬೋರ್ಡ್ ಹ್ಯಾಕ್ ಆಗಿದೆ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರೂ ಕೂಡ ಆ ಡಿಸ್ಪ್ಲೇ ಬೋರ್ಡ್ನಲ್ಲಿ ಓದಂತಹ ಆ ಒಂದು ವಾಕ್ಯ ಕನ್ನಡಿಗರ ಸ್ವಾಭಿಮಾನವನ್ನು ನಿಜಕ್ಕೂ ಕೂಡ ಕೆರಳಿಸಿರುವಂಥದ್ದು.